ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯ ಸುದ್ದಿ ನ್ಯೂಸಿನಲ್ಲಿ ನಿಮ್ಮ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರೇರ ನಗರದ ನಗರಸಭೆಯ ಸಭಾಂಗಣದಲ್ಲಿ ಇಂದು ನಗರಸಭಾ ಸದಸ್ಯರು ಹಾಗೂ ಪೌರಾಯುಕ್ತರ ಮಾತಿನ ಚಕಮಕಿ. ಹೌದು ವೀಕ್ಷಕರೇ, ನಗರಸಭೆಯಲ್ಲಿ ನಗರಸಭಾ ಸದಸ್ಯರು ಸಾರ್ವಜನಿಕರು ಅಧಿಕಾರಿಗಳಿಗೆ ಹಾಗೂ ಪೌರಾಯುಕ್ತರುಗಳಿಗೆ ತೀರ ತರಾಟೆಗೆ ತೆಗೆದುಕೊಂಡರು. ಕಾರಣ 8-6 ತಿಂಗಳಿಂದ ಬಿ ಖಾತೆಗೆ ಪರದಾಟ ನಡೀತಾ ಇದೆ. ಒಬ್ಬ ಅಧಿಕಾರಿಗಳು ಸದಸ್ಯರ ಮಾತಿಗೆ ಬೆಲೆ ಕೊಡದೆ ತಮ್ಮದೇ ಆದ ರೀತಿಯ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದಕ್ಕಿಂತ ಮುಂಚೆ ಇಂತಹ ಘಟನೆ 3-4 ಬಾರಿ ನಡೆದಿದೆ. ಆದರೂ ಸಹ ಪೌರಾಯುಕ್ತರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಯಾಕೆಂದು ಗೊತ್ತಾಗ್ತಾ ಇಲ್ಲ. ನೀವು ಏನು ಮಾಡ್ತೀರಾ ಏನು ಬಿಡ್ತೀರಾ ಎಂದು ಅದು ನಿಮಗೆ ಗೊತ್ತು. ಪೌರಾಯುಕ್ತರ ಸ್ಥಾನಕ್ಕೆ ಇಷ್ಟೊಂದು ಅವಮಾನ ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಹೀಗಾಗದಂತೆ ನೋಡಿಕೊಳ್ಳಿ. ಇದಕ್ಕೆ ಉನ್ನತ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕೆಂದು ಸಾರ್ವಜನಿಕರ ಆಗ್ರಹ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಹೆಣ್ಮಕ್ಳು ಬಂದು ಬಿಡೋ ಅಂತದಾರ 6 ತಿಂಗಳಿಂದ ನಿಮ್ದಿನ್ನೂ ಫೈಲ್ ಹಾಕಿಲ್ಲ. ಹೌದಿಲ್ಲ? 9 ತಿಂಗಳ ಎಲ್ಲ ಮೆಟ್ಟು ಕೆಲ್ರಿ ಅವಾಗ ಬರೋದು ಗೊತ್ತಾಗಿ ಹೊರಗೆ ಹೊರಗೆ ಹೇಳೋದು ಬೀಗ ಹಾಕ್ತಾರೆ. ಈಗ ಎಲ್ಲವನ್ನೂ ಬೈಫರ್ಕೇಶನ್ ಮಾಡ್ರಿ. ಇಬ್ರದ್ದು ಬೈಫರ್ಕೇಶನ್ ಮಾಡ್ರಿ. ಬೇರೆ ಹೇಳ್ರಿ, ಇವ್ನಿಗೆ ಒಬ್ಬನಿಗೆ ಒಂದು ಸರಿ ನಡ್ಕೊಂಡಿಲ್ಲ ಕೇಳು. ಅಲ್ಲಪ್ಪ, ನಿಮ್ ಹತ್ರ ಡಾಕ್ಯುಮೆಂಟ್ಸ್ ತಗೋಬೇಕಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದು ತಗ, ಇಲ್ಲಿಂದ ಅಲ್ಲೇ ಕಳಿಸಿ. ನೀನ್ 3 ತಿಂಗಳ ಬಿಟ್ಟ ಮೇಲೆ ನೀನ್ ಈ ಡಾಕ್ಯುಮೆಂಟ್ಸ್ ತಗೊಂಡು ಬಂದು ವಾಪಸ್ ಕೊಟ್ರೆ ಈಗ ಅದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ, ಯಾರಿಗೆ ಇನ್ವಾಲ್ಡ್ ಕುಂದಿರ್ಸಿರ್ತಾರಲ್ಲ ಈಗ ಅವನು ವೆರಿಫೈ ಮಾಡ್ಬೇಕು. ಅವನು ಕೊಟ್ಟಿದ್ದಾನ ಅವನು ಅರ್ಜಿ ಒಳಗೆ ಯಾವ್ದು ದಾಖಲೆ ಇರೋಲ್ಲ ಅವಾಗೇ ಕೊಟ್ಬಿಡ್ಲಿ. ನೀವು ಶಕ್ತಿ ಸೌದು 3 ತಿಂಗಳು ಅಡ್ಡಾಡಿ ಆಮೇಲೆ ಅದಿಲ್ಲ ಇದಿಲ್ಲ ಬೇಕಾಗಿಲ್ಲ. ಇನ್ನೊಳ್ಳಿಗೆ ಯಾವ ಕುಂತಿರ್ತಾನೆ ಅವ್ನು ಕ್ಲೀನ್ ಆಗಿ ಹೇಳ್ಬೇಕು, ಇದು ಐತಿ ಇದಿಲ್ಲ.